ನಾಳೆ ಸಿಎಂ ವಿರುದ್ಧ ಎಫ್ಐಆರ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸಿಎಂ ವಿರುದ್ಧ ಎಫ್ಐಆರ್ ಆಗಕ್ಕೆ ಬರಲ್ಲ ಅಂತ ಪೊನ್ನಣ್ಣ ಅವರು ಹೇಳಿದ್ದಾರೆ. ಬಟ್ ನಾಳೆ ಜನಪ್ರತಿನಿಧಿ ಕೋರ್ಟ್ನಲ್ಲಿ ನಿರ್ಧಾರ ಆಗುತ್ತೆ ಈ ವಿಚಾರವಾಗಿ. ಎಫ್ಐಆರ್ ಮಾಡಬೇಕಾ ಬೇಡವಾ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ಗೆ ಅನುಮತಿ ಕೊಡಬೇಕಾ ಅಂತ. ಈಗಾಗಲೇ ಸಿಎಂ ವಿರುದ್ಧ ತನಿಖೆಗೆ ಹೈಕೋರ್ಟ್ ಅನುಮತಿ ಕೊಟ್ಟಿರೋದ್ರಿಂದ ಹೈಕೋರ್ಟ್ ತೀರ್ಪು ಬರಲಿ ಅಂತಲೇ ಜನಪ್ರತಿನಿಧಿಗಳ ನ್ಯಾಯಾಲಯ ಕಾಯ್ತಾ ಇದ್ದದ್ದು. ಸೊ ಈಗ ಅವರು ತನಿಖೆಗೆ ಅನುಮತಿ ಕೊಟ್ಟಿರೋದ್ರಿಂದ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನು ತೀರ್ಪು ಬರುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಎಫ್ಐಆರ್ ಮಾಡಿ ಅಂತ ಹೇಳ್ತಾರಾ ಇಲ್ವಾ? ಈಗ ನಾಳೆ ಸಿಎಂ ವಿರುದ್ಧ, ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಆಗುತ್ತಾ ಆದರೆ ಅದಕ್ಕೆ ಅನುಮತಿ ಸಿಗುತ್ತಾ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ? ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಇದ್ರ ಬಗ್ಗೆ ನಾಳೆ ಆದೇಶ ಬರುವಂತಹ ಸಾಧ್ಯತೆ ಇದೆ. ವಾದ ಪ್ರತಿವಾದಗಳನ್ನು ಆಲಿಸಿತ್ತು ಈಗಾಗಲೇ ಕೋರ್ಟು. ಆದರೆ ಹೈಕೋರ್ಟ್ ಏನು ಹೇಳುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಿ ತೀರ್ಪು ಕೊಡೋದಕ್ಕೆ ವೆಯ್ಟ್ ಮಾಡ್ತಾ ಇತ್ತು. ಈಗಾಗಲೇ ಹೈಕೋರ್ಟ್ ತೀರ್ಪು ಬಂದಿರೋದ್ರಿಂದ ನಾಳೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟ ಕೇಸಲ್ಲಿ ಅವರ ವೈಫ್ ಅದರ ಫಲಾನುಭವಿ ಆಗಿರೋದ್ರಿಂದ ಅವರ ಕುಟುಂಬಸ್ಥರು ಅನ್ನೋ ಕಾರಣಕ್ಕೆ ಈಗ ಅವರ ಮೇಲೆ ಎಫ್ಐಆರ್ ಆಗುತ್ತಾ ಅಥವಾ ನೇರ ಮುಖ್ಯಮಂತ್ರಿ? ಅದನ್ನೇ ಇವಾಗ ಡಿಸೈಡ್ ಮಾಡಬೇಕು. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅವ್ರ ಪತ್ನಿ ವಿಚಾರ ಬರೋದೇ ಇಲ್ಲ. ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ಮಾಡಬೇಕಾ ಬೇಡ ಅನ್ನೋದೇ ಆದ್ರೆ ಇನ್ಯಾರ ಮೇಲೆ ಮಾಡಬೇಕು ಅಂತಕ್ಕಂಥದ್ದು ತನಿಖಾ ಸಂಸ್ಥೆಯ ವಿವೇಚನೆಗೆ ಬಿಟ್ಟಿದ್ದು. ಸಿದ್ದರಾಮಯ್ಯನವರ ವಿಚಾರದಲ್ಲಿ ಮಾಡಬೇಕಾ ಬೇಡವಾ ಅಂತ ಎಫ್ಐಆರ್ ದಾಖಲಾದ್ರೆ ಸಂಕಷ್ಟ ಫಿಕ್ಸ್ ಆಗುತ್ತೆ. ಎಫ್ಐಆರ್ ದಾಖಲಾಯ್ತು ಅಂತಂದ್ರೆ ಸೊ ಅದಕ್ಕೂ ಏನಾದರೂ ಬೇರೆ ಏನಾದರೂ ಅವ್ರ ಪರ ವಕೀಲರು ಏನಾದರೂ ವಿಚಾರಗಳನ್ನ ಇಟ್ಟಿದ್ದಾರಾ ಅಂತ ನಮಗೆ ಗೊತ್ತಿಲ್ಲ. ಬಟ್ ತನಿಖೆ ಅಂತೂ ಆಗಲೇಬೇಕಲ್ಲ. ಹೈಕೋರ್ಟ್ ಹೇಳಿರೋ ಪ್ರಕಾರ ಅಂಟಿಲ್ ನಿಮಗೆ ಡಬಲ್ ಬೆಂಚಲ್ಲಿ ಅಥವಾ ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಸಿಗೋ ತನಕ ತನಿಖೆ ಆಗಬೇಕು ಅಂತ ಹೈಕೋರ್ಟ್ ಹೇಳಿದೆ, ಅದಾಗತ್ತೆ. ಸೊ ತನಿಖೆಗೆ ಅನುಮತಿ ಸಿಕ್ಕಿರೋದ್ರಿಂದ ಎಫ್ಐಆರ್ ಆಗೋ ಸಾಧ್ಯತೆ ಇದೆ ಅಂತ ಕೆಲವರು ಮಾತನಾಡ್ತಿದ್ದಾರೆ. ಕಾನೂನು ಪ್ರಕಾರ ಇಲ್ಲ ಅಂತ ಕೆಲವರು ಮಾತನಾಡ್ತಾ ಇದ್ದಾರೆ. ಒಂದು ವೇಳೆ ಎಫ್ಐಆರ್ ಆಗಿದ್ದೇ ಆದರೆ ಮಾತ್ರ ಸಂಕಷ್ಟ ಅಂತಕ್ಕಂಥದ್ದು ಸಹಜವಾಗೇ ಇರುತ್ತೆ. ಕೆಲವು ಮಾಹಿತಿಗಳನ್ನು ತನಿಖಾ ಸಂಸ್ಥೆಯವರು ಕೇಳಬಹುದು. ಇದರ ಜೊತೆಗೆ ಸ್ನೇಹಜೀವಿ ಕೃಷ್ಣ ಇನ್ನೂ ಒಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರದ ಸ್ವಾಮ್ಯಕ್ಕೆ ಬರ್ತಕ್ಕಂಥ ತನಿಖಾ ಸಂಸ್ಥೆಗಳ ಮೇಲೆ ಸರ್ಕಾರ ಪ್ರಭಾವ ಬೀರೋ ಶಕ್ತಿ ಇದೆ. ಹಾಗಾಗಿ ಯಾವುದಾದ್ರೂ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ಮಾಡಿಸಿ ಅಂತ. ಯಾರಿಂದ ಆಗಬೇಕು ಅಂತನೂ ಜನಪ್ರತಿನಿಧಿಗಳ ಕೋರ್ಟ್ ನಾಳೆ ಹೇಳುತ್ತಾ ಅಥವಾ ಲೋಕಾಯುಕ್ತದವರೇ ಮಾಡಲಿ ಅಂತ ಹೇಳ್ತಾರ ಗೊತ್ತಿಲ್ಲ. ಓಕೆ, ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಮೂರ್ತಿ. ನಾನು ಆಗ್ಲೇ ಕೇಳ್ತಾ ಇದ್ದೆ, ಕೆಲವರು ವಾದ ಮುಖ್ಯಮಂತ್ರಿ ವಿರುದ್ಧ ಎಫ್ಐಆರ್ ಮಾಡಕ್ ಬರಲ್ಲ ಅಂತ, ಕೆಲವರು ಮಾಡಬಹುದು ಅಂತ ಅಂದ್ಬಿಟ್ಟು ವಾದ ಪ್ರತಿವಾದಗಳೇನಾಗಿತ್ತು ಮತ್ತು ನಾಳೆಯ ನಿರೀಕ್ಷೆ ಏನು ಜನಪ್ರತಿನಿಧಿಗಳ ಕೋರ್ಟಲ್ಲಿ? ಅರವಿಂದ, ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ರು. ಆ ಅನುಮತಿಯನ್ನ ಪ್ರಶ್ನಿಸಿ ಮುಖ್ಯಮಂತ್ರಿಗಳು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಸುದೀರ್ಘವಾಗಿ ಹೈಕೋರ್ಟ್ ನಲ್ಲಿ ವಾದ ಪ್ರತಿವಾದಗಳು ನಡೆದಿದ್ವು. ಸಿಎಂ ಪರ ಪ್ರೊಫೆಸರ್ ರವಿವರ್ಮ ಕುಮಾರ್, ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಸೇರಿದಂತೆ ಅಡ್ವೊಕೇಟ್ ಜನರಲ್ ಅವರು ಕೂಡ ವಾದ ಮಂಡನೆಯನ್ನ ಮಾಡಿದ್ರು. ಇನ್ನು ಖಾಸಗಿ ದೂರುದಾರರ ಪರ ಹಲವು ವಕೀಲರುಗಳು ವಾದವನ್ನ ಮಂಡನೆ ಮಾಡಿದ್ರು. ಇವತ್ತು ನ್ಯಾಯಾಧೀಶರು ಸಿಎಂ ಅವರ ಅರ್ಜಿಯನ್ನ ವಜಾ ಮಾಡಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಮುಂದೆ ಏನು ಅಂತ ಹೇಳಿ ಅಂದ್ರೆ, ಯಾವಾಗ ಹೈಕೋರ್ಟ್ ನಲ್ಲಿ ಈ ಅರ್ಜಿಯ ವಿಚಾರಣೆ ಪ್ರಾರಂಭವಾಯಿತೋ ಅದಕ್ಕೂ ಮೊದಲು ಸೆಷನ್ಸ್ ಕೋರ್ಟ್ ನಲ್ಲಿ ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಒಂದು ಆದೇಶದ ಬಾಕಿ ಇದೆ. ದೂರುದಾರ ಸ್ನೇಹ ಸಾಯಿಮಯಿ ಅವರು ಸಲ್ಲಿಸಿರ್ತಕ್ಕಂತಹ ವಾದ ಪ್ರತಿವಾದ ಮುಗಿದು ಅದರ ಆದೇಶಕ್ಕೆ ಬಾಕಿ ಇದೆ. ಅದ್ರ ಜೊತೆಗೆ ಮತ್ತೊಬ್ರು ಖಾಸಗಿ ದೂರುದಾರರು ಟಿ.ಜೆ. ಅಬ್ರಹಾಂ ಅವರು ಸಿಎಂ ರಾಜ್ಯಪಾಲರು ಕೊಟ್ಟಂತಹ ಪ್ರಾಸಿಕ್ಯೂಷನ್ ಅನ್ನ ಕೋರ್ಟ್ಗೆ ನೀಡಿದ್ದಾರೆ. ಅದರ ವಾದ ಪ್ರತಿವಾದ ಬಾಕಿ ಇದೆ. ಹೀಗಾಗಿ ನಾಳೆ ಈ ಒಂದು ಹೈಕೋರ್ಟ್ ನ ಆದೇಶದ ಪ್ರತಿಯನ್ನ ಸೆಷನ್ಸ್ ಕೋರ್ಟ್ಗೆ ಕೊಡ್ಲಿದ್ದಾರೆ. ಅದಾದ ಬಳಿಕ ಸೆಷನ್ಸ್ ಕೋರ್ಟ್ ಯಾವ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅಂತ ಹೇಳಿ ನೋಡ್ಬಹುದು. ಅಂದ್ರೆ ಕಾಗ್ನಿಸೆನ್ಸ್ ಅನ್ನ ತೆಗೆದುಕೊಳ್ಬಹುದು. ಕೋರ್ಟೆ ಒಂದಷ್ಟು ತನಿಖೆಯನ್ನ ನಡೆಸೋದಕ್ಕೆ ಮುಂದಾಗಬಹುದು. ಇಲ್ಲ ಸಕ್ಷಮ ಯಾರಾದ್ರೂ ಕನ್ಸರ್ನ್ ಅಥಾರಿಟಿ ಯಾರು ಇರುತ್ತೆ, ಲೋಕಾಯುಕ್ತಕ್ಕೆ PCR ಅನ್ನ ದಾಖಲು ಮಾಡಿಕೊಂಡು ತನಿಖೆ ನಡೆಸಿ ಅಂತ ಹೇಳಿ ಹೇಳ್ಬಹುದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮೂರ್ತಿ ತಮ್ಮ ಎಲ್ಲ ಮಾಹಿತಿಗಾಗಿ.